ಅವರೇ ಬಂದು ಕೇಳಬೇಕು ತಪ್ಪಾಯಿತು ನಂದು ಅಂತೇಳಿ. ನೀವೇನು ಅವ್ರನ್ನ ತಪ್ಪಾಯಿತು ನೀವು ಕೇಳ್ಕೊಳ್ಬೇಕು ಹಾಗೆ ಹೀಗೆ ಕನ್ವೆ ಮಾಡ್ತೀವಿ ಮನವೊಲಿಸ್ತೀವಿ. ಏನು ನೀವು ಒಂದು ಒಳ್ಳೆ ಡ್ರಾಮಾ ಮಾಡ್ತಾ ಇದ್ದೀರೇನು. ಪ್ರೊಡಕ್ಷನ್ ಟೀಮ್ ಜೊತೆಗೆ ವಿವಾದದ ಬಗ್ಗೆ ಮಾತನಾಡಿದ್ದೇನೆ. ವಿತರಕ ವೆಂಕಟೇಶ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಲಾಭ ಇರಬೇಕು ವಿತರಕರಿಗೆಲ್ಲ, ಕಮಲ್ ಹಾಸನ್ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರಗಳನ್ನು ಪ್ರದರ್ಶನ ಮಾಡಲ್ಲ ಅಂತ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನೋಡೋಣ ಒಂದ್ಸಲ ಆದ್ರೂ. ಒಂದ್ಸಲ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳ್ರಿ ವಿತರಕರು. ನಮ್ಮ ಭಾಷೆಯ ಬಗ್ಗೆ ಉಳಿದಂಥವ್ರು ಮಾತನಾಡೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಕನ್ವಿನ್ಸ್ ಮಾಡ್ತಾರಂತೆ, ಕನ್ವೆ ಮಾಡ್ತಾರಂತೆ, ಅವ್ರ ಹತ್ರ ಸಾರಿ ಕೇಳಿಸ್ತಾರಂತೆ. ಏನು ಒತ್ತಾಯಪೂರ್ವಕವಾಗಿ ಸಾರಿ ಕೇಳಿಸೋದೇನಿದೆ. ಚಿತ್ರ ಬಂದ್ ಮಾಡಿ ಒಂದ್ಸಲ, ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಚಿತ್ರಗಳು ಬಂದಾದ್ರೆ ಏನಾಗುತ್ತೆ ಅವ್ರಿಗೆ ಅಂತೇಳಿ. ತಿಳಿದು ಹೇಳಿದ್ರು ತಿಳಿಯದೆ ಹೇಳಿದ್ರು ಗೊತ್ತಿಲ್ಲ. ಏನು ತಿಳಿದು ಹೇಳಿದ್ರು, ತಿಳಿದೇ ಹೇಳಿರೋದದು. ಫಸ್ಟ್ ಟೈಮ್ ಆಗಿದ್ರೆ ಓಕೆ, ಎರಡನೇ ಟೈಮು ಹಾಗೆ ಹೇಳಿದ್ದಾರೆ ಅವರು. ಕಮಲ್ ಹಾಸನ್ಗೆ ತಪ್ಪು ಅನ್ನೋ ಮನವರಿಕೆ ಮಾಡಬೇಕು. ಏನು ಅವ್ರಿಗೇನು ಮನವರಿಕೆ ಮಾಡೋದು? ಬ್ಯಾನ್ ಮಾಡಿ ಮೊದಲು ಕ್ಷಮೆ ಕೇಳಬೇಕು, ಇದಕ್ಕೆ ವಿವರಣೆಯನ್ನ ಕೊಡಬೇಕು. ಮೂಗು ಹಿಡಿದು ಬಾಯಿ ಬಿಡಿಸೋದು ನಮಗೆ ಗೊತ್ತು ಅಂತಿದ್ದಾರೆ. ಅಯ್ಯೋ ಬರೀ ಬಾಯಿ ಮಾತಲ್ಲಿರುತ್ತೆ ಬಿಡ್ರಿ ಸರ್. ಮೇಡಮ್ ಅವರು ಹಿರಿಯ ನಟಿ ಜಯಮಲಾ ಅವರು ಹೇಳಿಕೆಯನ್ನು ಕೊಟ್ಟರು. ಇವೆಲ್ಲ ಆಗಲ್ಲ ಮೇಡಮ್, ನೀವು ಬರೀ ಬಾತಲ್ಲೇ ಆಗುತ್ತೆ. ಒಂದು ಸಲ ವಿತರಕರಿಗೆ ಹೇಳಿ ಚಿತ್ರ ಪ್ರದರ್ಶನ ಮಾಡಲ್ಲ ಅಂತೇಳಿ, ಗೊತ್ತಾಗುತ್ತೆ ಅವಾಗ. ಬಗ್ಗೆ ಯಾವುದೇ ರೀತಿಯಾದಂಥ ವಿವಾದ ಎದ್ದಾಗ ಕನ್ನಡಿಗರು ಎಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷ್ನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲ್ ಹಾಸನ್ ಅವ್ರನ್ನ ಕೇಳಕ್ಕೆ ಇದು ಮಾಡ್ತಿದ್ದೀವಿ. ಬಹುಶಃ ಕಮಲ್ ಹಾಸನ್ ಅವರು ಈ ಬಗ್ಗೆ ಅವರ ಒಪ್ಪಿಗೆಯನ್ನು ಹೇಳಬೇಕಾಗತ್ತೆ. ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ. ಆದರೆ ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ಯಾಕೆಂದರೆ ತಮಿಳು ಪೂರ್ವ ದ್ರಾವಿಡ ಭಾಷೆಯಿಂದ ಇವತ್ತಿನ ದಿನ ಎಲ್ಲ ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ಈ 4 ಭಾಷೆಗಳು ಕೂಡ ಬಂದಿರತಕ್ಕಂಥದ್ದು ಸತ್ಯ. ಅದನ್ನು ಭಾಷಾ ತಜ್ಞರು ಹೇಳಬೇಕಾಗುತ್ತೆ, ವಿವರಿಸಬೇಕಾಗುತ್ತೆ. ನಾನು ಕೂಡ ವಾಣಿಜ್ಯ ಮಂಡಳಿ ಹೇಳಿದ್ದೀನಿ, ಎಲ್ಲ ಭಾಷಾ ತಜ್ಞರನ್ನು ಕರೆದು ಇದ್ರ ಬಗ್ಗೆ ವಿವರಣೆಯನ್ನು ತಗೊಳ್ಳಿ. ಇದೊಳ್ಳೆ ಏನು ಯಾವ ರೀತಿಯಾಗಿ ಮಾತಾಡ್ತಾ ಇದ್ರೆ ನೀವೆಲ್ಲ ಅಂತಂದರೆ, ಏನೋ ಅವ್ರಿಗೊಂದು ಉಪಕಾರ ಮಾಡಬೇಕಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರಲ್ಲ. ಏನಕ್ಕೆ? ಏನು ನಿಮ್ಮ ನೆಂಟ್ರ, ನಿಮ್ಮ ಸಂಬಂಧಿಕರ, ಅಥವಾ ನಿಮ್ಮ ಮನೆಯಲ್ಲಿರುವಂಥವ್ರ?